ಪ್ರೈಸ್ ಲಾರ್ಡ್. ಗುಡ್ ಈವ್ನಿಂಗ್. ದೇವರು ನಿಮ್ಮೆಲ್ಲರನ್ನ ಹೆಸರಾಗಿ ಆಶೀರ್ವಾದ ಮಾಡಲಿ. ಈ ಸಾಯಂಕಾಲ ವೇಳೆಯಲ್ಲಿ ದೇವರ ಇನ್ನೊಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ಳಿಕ್ಕೆ ಬಂದಿದ್ದೇವೆ. ವಾಕ್ಯವನ್ನು ಕೇಳೋದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಪ್ರಿಯರೇ, ಈ ಒಂದು ಸಾಯಂಕಾಲದಲ್ಲಿ ನೀವು ಎಲ್ಲರೂ ವೇಟ್ ಮಾಡ್ತಾ ಇರ್ಬೋದು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. ಖಂಡಿತವಾಗಿ ಈ ಒಂದು ಸಮಯದಲ್ಲಿ ದೇವರು ನಿಮ್ಮೊಟ್ಟಿಗೆ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ. ಆಮೇನ್. ನಿಮಗೋಸ್ಕರ ಒಂದು ವಾಕ್ಯ ತೆಗೆದುಕೊಂಡು ಬಂದಿದ್ದೇನೆ. ಕೀರ್ತನೆ 29 ಅದರ 11ನೇ ವಚನ. ಸಾಮ್ 29 ವರ್ಸ್ 11. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಹಾಲೆಲೂಯ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಪ್ರೇಸ್ ದ ಲಾರ್ಡ್. ಎಷ್ಟು ಭಾಗ್ಯವಂತರೇ ನಾವು. ದೇವರನ್ನು ನಂಬಿದಂಥ ನಮಗೆ ಒಂದು ಒಳ್ಳೆ ಅವಕಾಶ, ಒಳ್ಳೆ ಭಾಗ್ಯ. ದೇವರು ಹೇಳ್ತಾ ಇದ್ದಾರೆ, ದೇವರು ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ನಾವು ನಿರ್ಬಲರಾಗುವಾಗ, ಬಲಹೀನರಾಗುವಾಗ, ಕಷ್ಟವನ್ನು ನಾವು ಹಾದು ಹೋಗ್ತಿರುವಾಗ, ವೇದನೆಯನ್ನು ಹಾದು ಹೋಗ್ತಿರುವಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನಮಗೆ ಬಲವನ್ನು ಕೊಡುವನು. ಹಾಲೆಲೂಯ. ನಿರ್ಬಲರಾಗಿರುವಂಥವರೇ, ಕಷ್ಟದಲ್ಲಿರುವವರೇ, ವೇದನೆ ಸಮಸ್ಯೆಗಳನ್ನು ಹಾದು ಹೋಗ್ತಿರುವವರೇ, ನಿಮ್ಮೆಲ್ಲರಿಗೆ ಒಂದು ಸಂತೋಷದ ಸುದ್ದಿ ಏನಂದರೆ, ಸಂತೋಷದ ವಿಷಯ ಏನಂದರೆ, ಯೆಹೋವನು ನಮ್ಮೆಲ್ಲರಿಗೆ ಬಲವನ್ನು ಕೊಡುವವನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ಇನ್ನು ಮೇಲೆ ನಾವು ಬಲಹೀನರಲ್ಲ, ದೇವರು ನಮಗೆ ಬಲ ಕೊಡುತ್ತಾನೆ. ಯಾಕೆಂದರೆ ವಾಕ್ಯ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಎರಡನೇದಾಗಿ, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ತನ್ನ ಪ್ರಜೆಗೆ ಅಂದರೆ ನಮಗೆ ಸುಕ್ಷೇಮ, ಆರೋಗ್ಯ, ದೇವರು ಶಾಂತಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಸುಕ್ಷೇಮವನ್ನು ದಯಪಾಲಿಸುವವನಾಗಿದ್ದಾನೆ. ನಮ್ಮ ಕುಟುಂಬದ ಕೊರತೆಯನ್ನು ನೀಗಿಸುವವನಾಗಿದ್ದಾನೆ. ಹೊಲದಲ್ಲಿ ಬೆಳೆಯನ್ನು ಉನ್ನತವಾಗಿ ತರುವವನಾಗಿದ್ದಾನೆ. ಎಲ್ಲ ಕುಂಟು ಕೊರತೆಗಳನ್ನು ನೀಗಿಸುವಂಥ ಯೆಹೋವ ಈರೇ, ಪ್ರೇಸ್ ದ ಲಾರ್ಡ್, ನಮ್ಮ ದೇವರಾಗಿದ್ದಾನೆ. ನಮಗೆ ಸುಕ್ಷೇಮವನ್ನು ಒದಗಿಸುವ ದೇವರು. ಆತನು ವಾಗ್ದಾನ ಮಾಡಿದನೆಂದರೆ ಪ್ರಿಯರೇ, ಆತನು ನೆರವೇರಿಸುವವನಾಗಿದ್ದಾನೆ. ಅರಣ್ಯಕಾಂಡ 23:11 ಪ್ರಕಾರ, ಮಾತಿಗೆ ತಪ್ಪದವನು, ಎರಡು ಮಾತಿನವನಲ್ಲ, ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸು ಬೇರೆ ಮಾಡಿಕೊಳ್ಳುವವನಲ್ಲ, ಹೇಳಿದ್ದನ್ನು ಮಾಡದೇ ಇರುವನೇ, ನುಡಿದದ್ದನ್ನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸದೇ ಇರುವನೇ, ಹೇಳಿದ್ದನ್ನು ಮಾಡದೇ ಇರುವನೇ, ವಾಗ್ದಾನ ಮಾಡಿದ್ದನ್ನು ನೆರವೇರಿಸದೇ ಇರುವನೇ. ಖಂಡಿತವಾಗಿ ಹೇಳಿದ್ದನ್ನು ಮಾಡ್ತಾನೆ, ಖಂಡಿತವಾಗಿ ವಾಗ್ದಾನ ಮಾಡಿದ್ದನ್ನು ನೆರವೇರಿಸ್ತಾನೆ. ಮನುಷ್ಯ ಇವತ್ತು ಹೇಳಿದ್ದನ್ನು ನಾಳೆ ಚೇಂಜ್ ಆಗಿಬಿಡ್ತಾನೆ, ಮನಸ್ಸು ಬೇರೆ ಮಾಡ್ಕೊಂಡ್ಬಿಡ್ತಾನೆ. ಆದರೆ ದೇವರ ಬಾಯಿಂದ ಒಮ್ಮೆ ಹೊರಬಂದಂಥ ಮಾತು, ಅದು ಏನು ಹೇಳ್ತಾನೆ 100% ಮಾಡ್ತಾನೆ. ಹೇಳಿದಂತೆ ಮಾಡ್ತಾನೆ, ಮಾತು ಕೊಟ್ಟಂತೆ ನೆರವೇರಿಸ್ತಾನೆ. ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ದೇವರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು ಅಂತ ಹೇಳಿದರೆ ಖಂಡಿತವಾಗಿ ಬಲವನ್ನು ಕೊಡ್ತಾನೆ. ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಅಂತ ಹೇಳಿದರೆ ಖಂಡಿತವಾಗಿ ಸುಕ್ಷೇಮವನ್ನು ದಯಪಾಲಿಸುತ್ತಾನೆ. ನಾವು ನಂಬಬೇಕು. ನಾವು ಆರಾಧಿಸ್ತಿರುವಂಥ ದೇವರು ಎರಡು ಮಾತಿನವಲ್ಲ, ಹೇಳಿದ್ದನ್ನು ಮಾಡ್ತಾನೆ, ನುಡಿದದ್ದನ್ನು ನೆರವೇರಿಸ್ತಾನೆ, ವಾಗ್ದಾನ ಮಾಡಿದ್ದನ್ನು ನೆರವೇರಿಸ್ತಾನೆ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮ ಜೀವನದಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ, ಬಲವನ್ನು ಕೊಡ್ತೇನೆ, ಸುಕ್ಷೇಮವನ್ನು ದಯಪಾಲಿಸುತ್ತೇನೆ ಅಂತ ಹೇಳಿದಾದರೆ ಖಂಡಿತವಾಗಿ ಇದನ್ನು ನೆರವೇರಿಸ್ತಾನೆ. ಗಾಡ್ ಬ್ಲೆಸ್ ಯು. ವಚನದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯನ್ನು ಆಶೀರ್ವದಿಸು. ನಿರ್ಬಲತೆಯಲ್ಲಿರುವಂಥ, ಕಷ್ಟದಲ್ಲಿರುವಂಥ, ಅನಾರೋಗ್ಯದಲ್ಲಿರುವಂಥ, ಬಲಹೀನರಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಬಲವನ್ನು ಅನುಗ್ರಹಿಸು. ಯೇಸು, ಇವರಿಗೆ ಸುಕ್ಷೇಮವನ್ನು ದಯಪಾಲಿಸು, ಇವರಿಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸು. ನಿನ್ನ ವಾಕ್ಯದಿಂದ ಚೈತನ್ಯ ಹೊಂದಲಿ, ನಿನ್ನ ವಾಕ್ಯದಿಂದ ಚೇತರಿಸಿಕೊಳ್ಳಲಿ, ನಿನ್ನ ವಾಕ್ಯದಿಂದ ಬಲ ಹೊಂದಲಿ ಅಪ್ಪ. ನಿನ್ನ ವಾಕ್ಯವನ್ನು ಕೇಳುತ್ತಲೇ ಅವರಿಗೆ ಸೂಕ್ಷ್ಮವನ್ನು ದಯಪಾಲಿಸು. ಸಾಯಂಕಾಲ ವೇಳೆಯಲ್ಲಿ ಅಪ್ಪ ನಾವೆಲ್ಲರೂ ಸೇರಿ ನಿನ್ನನ್ನು ಆರಾಧಿಸ್ತೇವೆ. ವಾಕ್ಯ ಕೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ನನ್ನ ಜೊತೆ ಪ್ರಾರ್ಥನೆ ಮಾಡ್ತಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಬಲಹೀನರಿಗೆ ಬಲ ಕೊಡು, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಡು, ವೇದನೆಯಲ್ಲಿರುವವರಿಗೆ ಬಿಡುಗಡೆ ಕೊಡು, ಕಷ್ಟದಲ್ಲಿರುವವರಿಗೆ ಬಿಡುಗಡೆ ಕೊಡು ಅಪ್ಪ. ಸ್ವಾಮಿ, ಡಿಪ್ರೆಷನ್ ಫೀಲ್ ಮಾಡುತ್ತಿರುವವರಿಗೆ ಬಲ ಕೊಡು, ಹೊಸ ಒಂದು ಉಜ್ಜೀವನ ಕೊಡು ದೇವರೇ. ಎಲ್ಲ ಸಮಸ್ಯೆಯಿಂದ, ಕಷ್ಟದಿಂದ ಬಿಡುಗಡೆ ಮಾಡು, ದೊಡ್ಡ ಬಿಡುಗಡೆ ಮಾಡು ರಾಜ. ಗುಣಪಡಿಸು, ಆಶೀರ್ವದಿಸು, ನಿನ್ನ ಜೊತೆ ಇದು ನಡೆಸುವಪ್ಪ. ಇಡೀ ರಾತ್ರಿ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇವೆ. ನನ್ನ ಇಡೀ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.